ನಮಸ್ಕಾರ. ಈ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೊರೋನಾ ಆರ್ಭಟಕ್ಕೆ ತತ್ತರಿಸುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಸಾವಿನ ಸಂಖ್ಯೆ 104ಕ್ಕೆ ಏರಿಕೆ. ಜಿಲ್ಲೆಯ ಪ್ರತಿ ತಾಲೂಕಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಳ. ಶಿರಾ ಕ್ಷೇತ್ರವಾಗಲಿದೆ ಬಿಜೆಪಿಯ ಭದ್ರಕೋಟೆ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಕ್ಷೇತ್ರ ಕಳೆದುಕೊಳ್ಳುವ ಆತಂಕ. ಸಿಟಿ ರವಿ ಭವಿಷ್ಯ. ಹೋಬಳಿ ಮಟ್ಟದಲ್ಲಿ ಕಂದಾಯ ಇಲಾಖೆ ಸಾಮಾಜಿಕ ಭದ್ರತಾ ಯೋಜನೆಯ ಅನುಕೂಲಗಳು. ಕೋಲಾರ ಜಿಲ್ಲಾಧಿಕಾರಿ ಭರವಸೆ. ನೆರೆ ಬರದ ವೇಳೆ ಕೇಂದ್ರದಿಂದ ಮಲತಾಯಿ ಧೋರಣೆ. ರಾಜ್ಯಕ್ಕೆ ದಕ್ಕದ ಜಿಎಸ್ಟಿ ಪಾಲು. ರಾಜ್ಯದ ಪರ ದನಿಯೆತ್ತದ ಸಂಸದರು. ವಾರ್ತೆಗಳ ವಿವರ. ಭಾರತ ದೇಶಕ್ಕೆ ಕೊರೋನಾ ಎಂಟ್ರಿ ಕೊಡುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಸೋಂಕಿತರು ಕಾಣಿಸಿಕೊಂಡು ಭಯಭೀತಗೊಳಿಸಿದ ಕೊರೋನಾ ಇವತ್ತಿಗೆ 10,164 ಜನರಿಗೆ ಹರಡಿಸಿ 104 ಜನರನ್ನ ಬಲಿ ತೆಗೆದುಕೊಂಡಿದೆ. ಚಿಕ್ಕಬಳ್ಳಾಪುರ ತಾಲೂಕೊಂದರಲ್ಲೇ ಇದುವರೆಗೆ 3,249 ಜನರಿಗೆ ಹರಡಿ 40 ಜನರನ್ನ ಬಲಿ ತೆಗೆದುಕೊಂಡಿದೆ. ಸೋಂಕು ಹರಡುವ ಜೊತೆಗೆ ಸಾವಿನ ಸಂಖ್ಯೆ ಏರುಗತಿಯಲ್ಲಿ ಸಾಗುತ್ತಿದೆ. ಬನ್ನಿ ಜಿಲ್ಲೆಯಲ್ಲಿ ಕೊರೋನಾ ಸ್ಥಿತಿಗತಿ ಏನಾಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಕೊರೋನಾ ಅಂದ್ರೆ ಜನರಿಗೆ ಈಗ ಭಯ ಇಲ್ಲ, ನಿರ್ಲಕ್ಷ್ಯ ಭಾವನೆ ತಳೆದಿದ್ದಾರೆ. ಇದರಿಂದಲೇ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ ಅನಿಸುತ್ತಿದೆ. ಭಾರತ ದೇಶಕ್ಕೆ ಕೊರೋನಾ ಕಾಲಿಡುತ್ತಿದ್ದಂತೆ ಭಾರತ ರತ್ನಗಳ ಜಿಲ್ಲೆ ಚಿಕ್ಕಬಳ್ಳಾಪುರಕ್ಕೂ ಎಂಟ್ರಿ ಕೊಟ್ಟು ಇಡೀ ರಾಜ್ಯದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಸರು ಕೇಳುವಂತೆ ಮಾಡಿತ್ತು. ಕೊರೋನಾ ನಿಯಂತ್ರಣ ಉಸ್ತುವಾರಿ ಹೊತ್ತಿರುವ ಡಾಕ್ಟರ್ ಸುಧಾಕರ್ ತವರು ಜಿಲ್ಲೆಯಲ್ಲಿಯೇ ಕೊರೋನಾ ಹೆಚ್ಚುತ್ತಿದೆ ಅನ್ನೋ ಸುದ್ದಿಯೂ ಹರಡಿತ್ತು. ಲಾಕ್ಡೌನ್ ಸಡಿಲಗೊಳಿಸುತ್ತಿದ್ದಂತೆ ಜನರು ಸಹ ಕೊರೋನಾ ಬಗ್ಗೆ ಹಗುರವಾಗಿ ತೆಗೆದುಕೊಂಡರು. ಇದರಿಂದಾಗಿ ಈಗ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 10,174ಕ್ಕೆ ಏರಿಕೆಯಾಗಿದ್ದು ಸಾವಿನ ಸಂಖ್ಯೆ 104ಕ್ಕೆ ಮುಟ್ಟಿದೆ. ಪ್ರಾರಂಭದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ಕೋವಿಡ್ ಪರೀಕ್ಷಾ ಕೇಂದ್ರವಿತ್ತು. ಈಗ ತಾಲೂಕಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿಯೂ ಕೊರೋನಾ ಪರೀಕ್ಷಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಪ್ರಾರಂಭದ 3 ತಿಂಗಳು ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮಾತ್ರ ಸೋಂಕಿತರು ಕಂಡುಬರುತ್ತಿದ್ದು, ನಂತರ ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟ ಹಾಗೂ ಗುಡಿಬಂಡೆ ತಾಲೂಕುಗಳಿಗೂ ಹರಡಿತ್ತು. ಈಗ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಸೋಂಕಿತರು ಇದ್ದು 3,249 ಜನರು ಸೋಂಕಿತರಿದ್ದಾರೆ. 40 ಜನರು ಸಾವಿಗೀಡಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ 2,186 ಜನರಿಗೆ ಸೋಂಕಿದ್ದು 19 ಜನರು ಮೃತಪಟ್ಟಿದ್ದಾರೆ. ನಂತರದ ಸ್ಥಾನದಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ 1,338 ಜನರು ಸೋಂಕಿತರು, 9 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ 1,711 ಸೋಂಕಿತರಿದ್ದು 7 ಜನ ಬಲಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನಲ್ಲಿ 1,711 ಜನರಿಗೆ ಸೋಂಕು ತಗುಲಿದ್ದು 26 ಜನರು ಮೃತಪಟ್ಟಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ 1,143 ಸೋಂಕಿತರಿದ್ದು 7 ಜನ ಬಲಿಯಾಗಿದ್ದಾರೆ. ಜಿಲ್ಲೆಯ ಅತಿ ಸಣ್ಣ ತಾಲೂಕು ಗುಡಿಬಂಡೆ ತಾಲೂಕಿನಲ್ಲಿ 537 ಜನರು ಸೋಂಕಿಗೆ ತುತ್ತಾಗಿದ್ದು 3 ಜನ ಮಾತ್ರ ಮೃತಪಟ್ಟಿದ್ದಾರೆ. ಇವತ್ತು ಸಹ ಜಿಲ್ಲೆಯಲ್ಲಿ 186 ಜನರಿಗೆ ಪಾಸಿಟಿವ್ ಬಂದಿದ್ದು ಗೌರಿಬಿದನೂರು ಮತ್ತು ಚಿಂತಾಮಣಿಯಲ್ಲಿ ಒಬ್ಬೊಬ್ಬರು ಮೃತಪಟ್ಟಿದ್ದಾರೆ. ಅಷ್ಟು ಜನರ ಪೈಕಿ 1,26,580 ಜನರಿಗೆ ನೆಗೆಟಿವ್ ಬಂದಿದೆ. 66,140 ಜನರನ್ನ ವೀಕ್ಷಣೆಯಲ್ಲಿ ಇಡಲಾಗಿದೆ. ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ 49,566 ಜನರಿದ್ದಾರೆ. ಸೆಕೆಂಡರಿ ಕಾಂಟ್ಯಾಕ್ಟ್ನಲ್ಲಿ 16,323 ಜನರಿದ್ದಾರೆ. ಕೊರೋನಾ ಹರಡದಂತೆ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಎಂದು ಆರೋಗ್ಯ ಇಲಾಖೆ, ನ್ಯಾಯಾಂಗ ಇಲಾಖೆ, ಕಂದಾಯ ಇಲಾಖೆ, ಪೊಲೀಸ್ಗಳು ಪ್ರಚಾರ ಜಾಥಾಗಳು ಮಾಡಿವೆ. ಸಾಲದಕ್ಕೆ ದಂಡ ಕೂಡ ವಿಧಿಸುತ್ತಿವೆ. ಒಟ್ನಲ್ಲಿ ಕೋವಿಡ್-19 ಹರಡದಂತೆ ಏನೆಲ್ಲ ಅರಿವು ಜಾಥಾಗಳು, ಪ್ರಚಾರ ಸಭೆಗಳು ನಡೆಸಿದ್ರು. ದಿನಕ್ಕೆ ಸರಾಸರಿ 180ರಿಂದ 200 ಜನರಿಗೆ ಸೋಂಕು ಹರಡುತ್ತಲೇ ಇದೆ. ಅದಕ್ಕಿಂತ ಮುಖ್ಯವಾಗಿ 30 ವರ್ಷದಿಂದ 40 ವರ್ಷದ ಯುವಕರು ಸಾವನ್ನಪ್ಪುತ್ತಿರುವುದು ಆತಂಕದ ಸಂಗತಿಯಾಗಿದ್ದು, ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಸಾವಿನ ಸಂಖ್ಯೆ ಕಡಿಮೆ ಮಾಡಲು ಕ್ರಮ ಕೈಗೊಳ್ಳಲಿ ಎಂಬುದು ಜಿಲ್ಲೆಯ ಆರೋಗ್ಯ ಸುಧಾರಕರ ಚಿಂತನೆಯಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್, ಚಿಕ್ಕಬಳ್ಳಾಪುರ. ಈ ಬಾರಿ ನಡೆಯಲಿರುವ ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲ್ಲುವ ಮೂಲಕ ಶಿರಾ ಕ್ಷೇತ್ರವನ್ನ ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಲಾಗುವುದೆಂದು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಭವಿಷ್ಯ ನುಡಿದಿದ್ದಾರೆ. ಈ
ಇಂದು ಶಿರಾನಗರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತನಾಡಿ, ಶಿರಾ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಗೆಲ್ಲುವುದು ಖಚಿತವಾಗಿದೆ. ಪಕ್ಷದ ಆಂತರಿಕ ವರದಿ, ಕೇಂದ್ರ ಮತ್ತು ರಾಜ್ಯದ ಪೊಲೀಸ್ ಇಲಾಖೆ ವರದಿಯೂ ಸಹ ಬಿಜೆಪಿ ಖಾತೆ ತೆರೆಯುವುದು ಖಚಿತ ಎಂಬ ಮಾಹಿತಿ ಬಂದಿದ್ದು, ಶಿರಾದಲ್ಲಿ ಕಮಲ ಅರಳುವುದು ಶತಸಿದ್ಧ. ಇದಕ್ಕಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಂಘಟಿತವಾಗಿ ಚುನಾವಣೆ ನಡೆಸುತ್ತಿದ್ದಾರೆ. ರಾಜ್ಯ ಮಟ್ಟದ ಹಾಗೂ ಸ್ಥಳೀಯ ಮಟ್ಟದ ಮುಖಂಡರು ಬೂತ್ ಮಟ್ಟದ ಸಮಿತಿ ಮಾಡಿ ಪಕ್ಷ ಸಂಘಟಿಸಿದ್ದಾರೆ. ಬಿಜೆಪಿ ಪಕ್ಷ ಜಾತಿಯನ್ನ ವಿಂಗಡಣೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಆರೋಪಿಸುತ್ತಿವೆ. ಆದರೆ ಬಿಜೆಪಿ ಪಕ್ಷ ಹಾಲು ಉತ್ಪಾದಕರಿಗೆ ಸಹಾಯಧನ ನೀಡುತ್ತಿದೆ, ಜಾತಿ ನೋಡಿ ಸಹಾಯಧನ ನೀಡುತ್ತಿಲ್ಲ. ಶಾಲಾ ಮಕ್ಕಳಿಗೆ ಬೈಸಿಕಲ್ ವಿತರಣೆ ಮಾಡುತ್ತಿದೆ, ಜಾತಿ ನೋಡಿ ವಿತರಣೆ ಮಾಡಿಲ್ಲ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಬಿಜೆಪಿ ಪಕ್ಷದ ಮೇಲೆ ಆರೋಪ ಮಾಡಿಕೊಂಡು ಬಂದಿವೆ ಅಷ್ಟೇ. ಈ ಬಾರಿ ಶಿರಾ ಬಿಜೆಪಿಯ ಭದ್ರಕೋಟೆ ಆಗುತ್ತದೆ ಎಂಬ ಭಯ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷದವರನ್ನ ಕಾಡುತ್ತಿದೆ. ಕಾರ್ಯಕರ್ತರು ಹಳ್ಳಿಯಲ್ಲಿ ಬಿಜೆಪಿ ಪಕ್ಷ ಬಲಪಡಿಸುತ್ತಿರುವುದನ್ನು ನೋಡಲಾಗದೆ ಕಾಂಗ್ರೆಸ್ನ ನಾಯಕರು ಇಲ್ಲಸಲ್ಲದ ಆರೋಪಗಳನ್ನ ಮಾಡುತ್ತಿದ್ದಾರೆ. ಆದರೆ ಶಿರಾ ಹಾಗೂ ಆರ್ಆರ್ ನಗರದಲ್ಲಿ ಬಿಜೆಪಿ ಪಕ್ಷ ಗೆದ್ದು ಇತಿಹಾಸ ಬರೆಯಲಿದೆ ಎಂದು ತಿಳಿಸಿದರು. ಅಭಿವೃದ್ಧಿ ವಿಷಯದಲ್ಲಿ ಭೇದ ಭಾವ ಎಣಿಸೋ ಪ್ರಶ್ನೆನೇ ಇಲ್ಲ. ನಾವು ನಡೆಸ್ತೇವೆ. ಈ ಬಾರಿ ಶಿರಾದಲ್ಲಿ ಕಮಲ ಅರಳುತ್ತೆ. ಈ ಜನರಿಗೆ ಬಿಜೆಪಿ ವೋಟ್ ಹಾಕಿ ಅಭ್ಯಾಸ ಇದೆ. ಲೋಕಸಭಾ ಚುನಾವಣೆಯಲ್ಲಿ 83,000 ಅಷ್ಟು 12,000 ಲೀಡ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆನೂ ಒಂದ್ಸರಿ ಲೀಡ್ ಕೊಟ್ಟಿದ್ರು 2009 ಚುನಾವಣೆಯಲ್ಲಿ. ಜನರಿಗೆ ಇಲ್ಲಿ ಆ ಸ್ವಭಾವ ಇದೆ. ಮತ್ತು ಎಲ್ಲ ಮತಗಟ್ಟೆಗಳಲ್ಲಿ ಬೂತ್ ಸಮಿತಿಯನ್ನು ನಮ್ಮ ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಎಲ್ಲ ಬೂತ್ಗಳದ್ದು ಎಲ್ಲ ಸಮಾಜದವ್ರನ್ನೂ ಸೇರಿಸಿ ಮಾಡಿದ್ದಾರೆ. ಈಗ ಸಮಾಜದ ಒಳಗೆ ಹುಳಿ ಹಿಂಡುವ ಕೆಲಸಕ್ಕೆ ಹತಾಶವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ. ಅವ್ರಿಗೆ ಗೊತ್ತಿಲ್ಲ, ಬಹಳ ಜನ ಕಾಂಗ್ರೆಸ್ಸಿಗರು ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ಜನತಾದಳದ ಬಹುಪಾಲು ಜನ ನಮ್ಮ ಜೊತೆಗೆ ಬಂದಿದ್ದಾರೆ. ರಾಜಕೀಯ ಧ್ರುವೀಕರಣ ಶಿರಾದಲ್ಲಿ ಪ್ರಾರಂಭ ಆಗಿದೆ. ಅದು ಪರಿಣಾಮ ಭಾರತೀಯ ಜನತಾ ಪಾರ್ಟಿ ಗೆಲುವು. ಈಗಾಗಲೇ ರಾಜಕೀಯ ಧ್ರುವೀಕರಣ ಪ್ರಾರಂಭ ಆಗಿದೆ. ಅದರ ಪರಿಣಾಮನೇ ಭಾರತೀಯ ಜನತಾ ಪಾರ್ಟಿ ಗೆಲುವು. ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದು ಸತಸಿದ್ಧ. ಚಿಕ್ಕಣ್ಣ, ಎಸ್ಡಿಇ ನ್ಯೂಸ್, ತುಮಕೂರು. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಹಾಗೂ ರೈತರಿಗೆ ಹೋಬಳಿ ಮಟ್ಟದಲ್ಲಿ ಕಂದಾಯ ಅದಾಲತ್, ಪಿಂಚಣಿ ಅದಾಲತ್ ನಡೆಸಿ ಸ್ಥಳದಲ್ಲಿಯೇ ಆದೇಶ ಪತ್ರಗಳನ್ನು ನೀಡಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಸತ್ಯಭಾಮ ತಿಳಿಸಿದರು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡ್ ಮಾಡ್ಕೊಂಡಿದ್ಯಾ? ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ನಾಡ ಕಚೇರಿ ಆವರಣದಲ್ಲಿ ಹೋಬಳಿ ಮಟ್ಟದ ಪಿಂಚಣಿ ಮತ್ತು ಕಂದಾಯ ಅದಾಲತ್ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಮಾತನಾಡಿ, ಕಂದಾಯ ಅದಾಲತ್ ಕಾರ್ಯಕ್ರಮಗಳು ಹೋಬಳಿ ಮಟ್ಟದಲ್ಲಿ ನಡೆಸಿ ಬಹಳ ಅಲ್ಪ ಅವಧಿಯಲ್ಲಿ ತಹಸೀಲ್ದಾರ್ ಹಾಗೂ ತಂಡ ಅರ್ಜಿ ಸ್ವೀಕರಿಸಿ ಮಂಜೂರಾತಿ ಪತ್ರಗಳನ್ನು ಒದಗಿಸಲಾಗಿದೆ. ಟೇಕಲ್ ಹೋಬಳಿಯ ಫೌತಿ ಖಾತೆ ಹಾಗೂ ಪಿಂಚಣಿಯ ಒಟ್ಟು 474 ಅರ್ಜಿ ಸ್ವೀಕರಿಸಿ ಇವುಗಳಲ್ಲಿ ಅರ್ಹ ಫಲಾನುಭವಿಗಳಾದ 104 ವಿವಿಧ ರೀತಿಯ ಪಿಂಚಣಿದಾರರಿಗೆ ಆದೇಶ ಪತ್ರ ಮಂಜೂರಾತಿಯಾಗಿದೆ ಎಂದರು. ಏನಿದೆ ನಮ್ಮ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಅವರೆಲ್ಲರೂ ಕೂಡ ಏನು ಅರ್ಜಿ ತಗೊಂಡು ಅರ್ಜಿಗೆ ಮಂಜೂರಾತಿ ಪತ್ರವನ್ನು ಒದಗಿಸಿದ್ದಾರೆ. ಬೇರೆ ಕಂದಾಯದಲ್ಲಿ ಬರೀ ಅರ್ಜಿ ತಗೊಳ್ತಾ ಇದ್ವಿ. ಇವತ್ತು ಫುಲ್ ಆಗಿ 10 ಜನಕ್ಕೆ 104 ಮಂಜೂರಾತಿ ಈಗಾಗಲೇ ಕೊಟ್ಟಾಗಿದೆ. ಇಲ್ಲಿ ಉಳಿದಂತೆ ಬೇರೆ ಕೋತಿ ವಾರಸು 112 ಬಂದಿದೆ. ಮತ್ತೆ ಹಳೆ ಬೇಕಂತದ್ದು ಇದೆಲ್ಲ ಸೇರಿಸಿ ಒಟ್ಟು ನಮ್ಮಲ್ಲಿ 304 ಕಂದಾಯ ಅದಾಲತ್ಗಿಂತ ಮುಂಚೆ ಬಂದಿದ್ದು. ಇವಾಗ ಬಂದಿದ್ದು 170. ಒಟ್ಟು 474 ಅರ್ಜಿಗಳು ಒಟ್ಟಾಗಿ ಬಂದಿದೆ. ಈಗಾಗಲೇ ಸುಮಾರು 104, 110 ಇತ್ಯರ್ಥ ಮಾಡಿದ್ದೀವಿ ಅಂತಂದ್ರೆ ಇನ್ನು ಉಳಿದದನ್ನ ನಾವು 1 ತಿಂಗಳ ಕಾಲಾವಕಾಶದಲ್ಲಿ ನಮ್ಮ ಯಾವ್ಯಾವ ಕಂದಾಯ ವರ್ಗಕ್ಕೆ ಅದು ಸಂಬಂಧಪಟ್ಟಿದ್ದು ಪಿಂಚಣಿ ಆಗಿರ್ಬೋದು, ಕೋತಿ ವಾರಸತೆ ಆಗಿರ್ಬೋದು, ಅದನ್ನ ನಾವು ಇತ್ಯರ್ಥ ಮಾಡಿ ನಮಗೆ ಮಾಹಿತಿ ಕೊಡ್ತೀವಿ. ಮುಂದಿನ ಬಾರಿ ಇಲ್ಲಿ ಟೇಬಲಲ್ಲಿ ನಾವು ಏನು ಕಂದಾಯ ಅದಾಲತ್ ಮಾಡಿದಾಗ ಕಂಪ್ಲೀಟ್ ವಿವರಣೆಯನ್ನು ನಾವು ಕೊಡ್ತೀವಿ. ಎಷ್ಟು ಕೋಟಿ ವಾರಸ್ ಬಂದಿತ್ತು, ಎಷ್ಟು ಪಿಂಚಣಿಯದ್ದು ಬಂದಿತ್ತು, ಎಷ್ಟು ಓಲ್ಡ್ ಜೇಸ್ ಬಂದಿತ್ತು, ಎಷ್ಟು ತಿದ್ದುಪಡಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾವು ಏನು ಕ್ರಮ ತಗೊಂಡಿದ್ದೀವಿ
ಇದ್ದೀವಿ ಅಂತ ಹೇಳ್ತೀವಿ. ಬಹುಶಃ ಇದನ್ನ ನಾವೇನ್ ಮಾಡ್ತೀವಿ, ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ತಹಸೀಲ್ದಾರ್ಗೆ ಅದನ್ನ ವಾರ ವಾರ ರಿವ್ಯೂ ಮಾಡ್ತಿದ್ವಿ, ಎಷ್ಟಾಯ್ತು ಈ ವಾರ, ಏನಾಯ್ತು ಅಂತಂದ್ಬಿಟ್ಟು. ಮತ್ತೆ ಇದು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ಮಂಜುನಾಥ್, ಶಿರಸ್ತಿದಾರ್ ನಾರಾಯಣಸ್ವಾಮಿ, ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್, ಮಾಲೂರು. ವಿರಾಮದ ನಂತರ ಈ ನ್ಯೂಸ್ಗೆ ಸ್ವಾಗತ. ರಾಜ್ಯದ 17 ಜಿಲ್ಲೆಗಳು ನೆರೆಯಿಂದ ತತ್ತರಿಸುತ್ತಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಮೂಲಕ ಘೋರ ಅನ್ಯಾಯ ಮಾಡುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷ ಮಂಜುನಾಥ್ ಆರೋಪಿಸಿದರು. ದೊಡ್ಡಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ಮಂಜುನಾಥ್ ರವರು, ಕೇಂದ್ರದಲ್ಲಿ ಇದುವರೆಗೂ ಆಡಳಿತ ನಡೆಸಿದ ಎಲ್ಲ ಸರ್ಕಾರಗಳು ಕರ್ನಾಟಕವನ್ನ ಕಡೆಗಣಿಸುತ್ತಾ ಬಂದಿರುವುದು ಶೋಷಣೀಯವಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯದಲ್ಲಿ ನೆರೆ, ಬರ, ಪ್ರವಾಹ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತಿದೆ. ಮಳೆಯಿಂದಾಗಿ ಇಲ್ಲಿನ ರೈತಾಪಿ ವರ್ಗ ಜನ, ಜಾನುವಾರು ಬೆಳೆದ ಬೆಳೆಗಳು ನೀರು ಪಾಲಾಗಿದ್ದು, ಇಂತಹ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶೀಘ್ರ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳದೆ ರಾಜಕೀಯ ಮಾಡುತ್ತಿವೆ ಎಂದು ಆರೋಪಿಸಿದರು. ಸಂತ್ರಸ್ತರು ಈಡಾಗಿದ್ದಾರೆ. ಉತ್ತರ ಕರ್ನಾಟಕದ ಸುಮಾರು 13 ಜಿಲ್ಲೆಗಳಲ್ಲಿ ಅವರಿಗೆಲ್ಲ ಶೀಘ್ರದಲ್ಲೇ ಎಲ್ಲ ರೀತಿಯ ಮನೆ, ವಸತಿ, ಜಾನುವಾರುಗಳಿಗೆ ಪರಿಹಾರ ಕೊಡಬೇಕು. ಇಲ್ಲ ಅಂದರೆ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಹಮ್ಮಿಕೊಳ್ಳಲಾಗುತ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ ಸಂಸದರು ಕೇಂದ್ರದಿಂದ ಅನುದಾನ ತರುವುದಿರಲಿ, ಕನಿಷ್ಠ ನಮ್ಮ ಪಾಲಿನ GST ಹಣದ ಬಗ್ಗೆಯೂ ಚಕಾರ ಎತ್ತುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. GST ಹಣವನ್ನು ನಮ್ಮ ಕರ್ನಾಟಕಕ್ಕೆ ಬಿಡುಗಡೆ ಮಾಡ್ತಾ ಇಲ್ಲ. ಎಲ್ಲ ರೀತಿಯಲ್ಲೂ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ. ಅದನ್ನು ಕೇಳಿ ತರುವಂಥ ಏನು ನಮ್ಮ ಸಂಸದರಿದ್ದಾರೆ ಅವರೆಲ್ಲ ವಿಫಲರಾಗಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ನೆರೆ ಸಂತ್ರಸ್ತರಿಗೆ ಕೂಡಲೇ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸುರೇಶ್, ಈ ನ್ಯೂಸ್, ದೊಡ್ಡಬಳ್ಳಾಪುರ. ಡಿಸಿಸಿ ಬ್ಯಾಂಕ್ನಲ್ಲಿ ಪಡೆದ ಸಾಲವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಂಡು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕೆಂದು ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿ ಪಟ್ಟಣದ ವಾಸವಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ನೂತನ ಕಟ್ಟಡ ಹಾಗೂ ಲಾಕರ್ಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕಟ್ಟಡವನ್ನು ಉದ್ಘಾಟಿಸಿದ ಡಿಸಿಸಿ ಬ್ಯಾಂಕ್ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಗ್ರಾಹಕರು ಅಭಿವೃದ್ಧಿಗಾಗಿ ಬ್ಯಾಂಕ್ಗಳೊಂದಿಗೆ ಕೈಜೋಡಿಸಿದಾಗ ಮಾತ್ರ ಸಹಕಾರ ಸಂಘಗಳು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಇನ್ನು ಶಿರಾ ಉಪಚುನಾವಣೆ ಕುರಿತು ಮಾತನಾಡಿ, ಶಿರಾ ಉಪಚುನಾವಣೆಯಲ್ಲಿ ಜಾತಿ ಆಧಾರದ ಮೇಲೆ ಮತ ಕೇಳುವುದಿಲ್ಲ. ಮಾಜಿ ಸಚಿವ ಜಯಚಂದ್ರ ಅವರು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಮತಯಾಚನೆ ಮಾಡುತ್ತೇವೆ. ಶಿರಾ ಕ್ಷೇತ್ರವು ಕಾಂಗ್ರೆಸ್ನ ಭದ್ರಕೋಟೆ. ಅಲ್ಲಿನ ಅಹಿಂದ ಮತಗಳು ಕಾಂಗ್ರೆಸ್ಗೆ ಗೆಲುವು ತಂದುಕೊಡಲಿವೆ. ಇನ್ನು ಆಗ್ನೇಯ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಮೇಶ್ ಬಾಬು ಸಹಕಾರಿ ಕ್ಷೇತ್ರದಲ್ಲಿ ಅನುಭವಿಯಾಗಿದ್ದು, ಇವರ ಗೆಲುವಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ ಎಂದರು. ಕಾಂಗ್ರೆಸ್ನ ಕ್ಷೇತ್ರ ಚೆನ್ನಾಗಿದೆ. ಕಾಂಗ್ರೆಸ್ನಲ್ಲಿ ಏನು ಅಲ್ಲಿ ತ್ರಿಕೋಣ ಸ್ಪರ್ಧೆ ಇದೆ. ತ್ರಿಕೋಣ ಸ್ಪರ್ಧೆಯಲ್ಲಿ 3 ಜನ ಅಭ್ಯರ್ಥಿಗಳು ಒಂದೇ ಸಮುದಾಯದಕ್ಕೆ ಸೇರಿದವರಿದ್ದಾರೆ. ಆದ್ದರಿಂದ ಏನು ಕಾಂಗ್ರೆಸ್ಸಿನ ಮತ ಬ್ಯಾಂಕು ಅಂತ ಹೇಳಿದ್ರೆ ಅಹಿಂದ ಮತಗಳೇನಿದ್ದಾವೆ ಅವು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾರೆ. ಹಾಗಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಏನು ಜಯಚಂದ್ರ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸಕ್ಕೆ ಇಂದಿನ ಚುನಾವಣೆಯಲ್ಲಿ ಜನಗಳಲ್ಲಿ ಒಂದು ರೀತಿಯಲ್ಲಿ ತಪ್ಪು ಅಭಿಪ್ರಾಯ ಮೂಡಿದ್ರಿಂದ ಅವರು ಸೋಲಾಯಿತು. ಹಾಗಾಗಿ ಅವರ ಅಭಿವೃದ್ಧಿ ಕೆಲಸಗಳು ಮತ್ತು ಈಗಿರ್ತಕ್ಕಂಥ ಸರ್ಕಾರದ ಭ್ರಷ್ಟಾಚಾರ ಇದೆಯಲ್ಲ ಅದರ ವಿರುದ್ಧವಾಗಿ ನಾವು ಮತ ಕೇಳ್ತೇವೆ. ಜನ ನಮ್ಗೆ ಆಶೀರ್ವದಿಸ್ತಾರೆ ಅಂತ ವಿಶ್ವಾಸ ಇದೆ ನಮಗೆ. ಈ ಸಂದರ್ಭದಲ್ಲಿ ರಾಜ್ಯ ಆರ್ಯವೈಶ್ಯ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಜಯಕುಮಾರ್, ಜಿಲ್ಲಾ ಪಂಚಾಯತಿ ಸದಸ್ಯ ಜೆ ರಾಜಣ್ಣ, ಪುರಸಭೆ ಸದಸ್ಯರಾದ ತಿಮ್ಮರಾಜು, ಲಾಲಾಪೇಟೆ ಮಂಜುನಾಥ್ ಮುಂತಾದವರು ಭಾಗವಹಿಸಿದ್ದರು.
ಸಿರಾಜ್ ಅಹಮದ್ ಕೆಎ, ಈ ನ್ಯೂಸ್ ಮಧುಗಿರಿ. ಗೌರಿಬಿದನೂರಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ಬೀಡು ಬಿಟ್ಟಿರುವ ಸ್ಥಳೀಯ ಕೆಲವು ವೈದ್ಯರ ಪರ ಊರಿನ ತಜ್ಞ ವೈದ್ಯರು ಇಲ್ಲಿಗೆ ಆಗಮಿಸಲು ಅವಕಾಶ ನೀಡದೆ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ದೊರೆಯದಂತೆ ಮಾಡಿದ್ದಾರೆ ಎಂದು ಕರವೇ ಮುಖಂಡ ಜಿಎಲ್ ಅಶ್ವಥ್ ನಾರಾಯಣ್ ಆರೋಪಿಸಿದ್ದಾರೆ. ಗೌರಿಬಿದನೂರಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ಥಳೀಯ ಕೆಲವು ವೈದ್ಯರು ಪ್ರಭಾವಿಗಳಾಗಿ ಬೆಳೆದಿರುವುದಷ್ಟೇ ಅಲ್ಲದೆ ಪರಸ್ಪರ ವೈಮನಸ್ಸು ಬೆಳೆಸಿಕೊಂಡಿದ್ದಾರೆ. ಇದರಿಂದ ರೋಗಿಗಳಿಗೆ ಚಿಕಿತ್ಸೆ ನೀಡದೆ ಅನಗತ್ಯವಾಗಿ ಬೇರೆ ಬೇರೆ ನಗರಗಳ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದು ಶಿಫಾರಸು ಮಾಡುತ್ತಿದ್ದಾರೆ. ಇದರಿಂದ ಸಣ್ಣ ಸಮಸ್ಯೆಗೂ ದೊಡ್ಡ ನಗರಗಳ ಆಸ್ಪತ್ರೆಗೆ ಅನಗತ್ಯವಾಗಿ ಕರೆದುಕೊಂಡು ಹೋಗಿ ಸಮಸ್ಯೆಗೆ ಸಿಲುಕುವಂತಾಗಿದೆ ಎಂದು ಕರವೇ ಮುಖಂಡ ಜಿಎಲ್ ಅಶ್ವಥ್ ನಾರಾಯಣ್ ಆರೋಪಿಸಿದರು. ಚಿಂತಾಮಣಿಯ ಕೋವಿಡ್-19 ಗರ್ಭಿಣಿಯೊಬ್ಬರಿಗೆ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಶಸ್ತ್ರಚಿಕಿತ್ಸಾ ಕೊಠಡಿಯನ್ನ ವಾರಗಟ್ಟಲೆ ಬಂದ್ ಮಾಡುವಂತೆ ಮಾಡಿದ್ದಾರೆ. ಇದರಿಂದ ಸ್ಥಳೀಯ ಗರ್ಭಿಣಿಯರಿಗೆ ಚಿಕಿತ್ಸೆ ದೊರೆಯದಂತಾಗಿದೆ. ಇದಕ್ಕೆ ಕಾರಣರಾದವರ ಮೇಲೆ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲಲ್ಲಿ ಗೌರಿಬಿದನೂರಿನಲ್ಲಿ ಒಬ್ಬ ಕರೋನಾ ಪಾಸಿಟಿವ್ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ದಿನಾಂಕ 11ನೇ ತಾರೀಕು ನಿಗದಿಯಾಗಿತ್ತು, ಏನೋ ಹೆರಿಗೆ ಡೇಟು. ಅವ್ರು ಚಿಂತಾಮಣಿಯಲ್ಲಿ ಟ್ರೀಟ್ಮೆಂಟು ಸುಮಾರು 1 ತಿಂಗಳು 2 ತಿಂಗಳಿಂದ ತೊಗೊತಾಯಿದ್ರು. ಅಲ್ಲಿಂದ ಆಗೋದಿಲ್ಲ ಅಂಥೇಳಿ ಕಾರಣ ಏನು ಅಂದರೆ 11ನೇ ತಾರೀಕು ಪಾಸಿಟಿವ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಹಾಸ್ಪಿಟ್ಲಿಗೆ ರವಾನೆ ಮಾಡಿದ್ರು. ಚಿಕ್ಕಬಳ್ಳಾಪುರದಿಂದ ಅವರು 12ನೇ ತಾರೀಕು ನೋಡಿ ಪಾಸಿಟಿವ್ ಇದ್ದರೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡಲ್ಲ ಅಂತೇಳಿ 13ನೇ ತಾರೀಕು ಮಂಗಳವಾರ ದಿನ ಗೌರಿಬಿದನೂರಿಗೆ ಆ ಪೇಷೆಂಟ್ನ ರವಾನೆ ಮಾಡಿದ್ರು. 13ನೇ ತಾರೀಕು ಮತ್ತು 14ನೇ ತಾರೀಕು ಇಲ್ಲಿ ಟ್ರೀಟ್ಮೆಂಟ್ ಪಾಸಿಟಿವ್ ಇರ್ತಕ್ಕಂಥ ಕೇಸ್ಗೆ ಟ್ರೀಟ್ಮೆಂಟ್ ಕೊಟ್ಟು 15ನೇ ತಾರೀಕು ಇಲ್ಲಿ ನಮ್ಮ ತಾಲೂಕಲ್ಲಿ ಅನಸ್ತೇಷಿಯಾ ಇಲ್ಲ ಅಂತ ಹೇಳ್ತಾರೆ. ಏನೋ ಸಾರ್ವಜನಿಕರಿಗೆ ಬಡವರಿಗೆ ಆಪ್ರೇಷನ್ ಮಾಡಬೇಕು ಅಂದರೆ ಅನಸ್ತೇಷಿಯಾ ಇಲ್ಲ, ನಮ್ಮಲ್ಲಿ ಸೌಲಭ್ಯಗಳಿಲ್ಲ, ಡಾಕ್ಟ್ರುಗಳ ಕೊರತೆ ಇದೆ ಅಂತ ಹೇಳ್ತಾರೆ. ಆದರೂ ಸಹ ಚಿಕ್ಕಬಳ್ಳಾಪುರದಿಂದ ಪ್ರತ್ಯೇಕವಾಗಿ ಬೇರೆ ಖಾಸಗಿಯವರನ್ನು ಕರೆಸಿ ಆ ಪೇಷೆಂಟ್ಗೆ ನೆನ್ನೆ ಓಟಿ ಮಾಡಿದ್ದಾರೆ. ಜಿಎ ಪ್ರದೀಪ್, ಈ ನ್ಯೂಸ್, ಗೌರಿಬಿದನೂರು. ಇದೀಗ ಸಂಕ್ಷಿಪ್ತ ಸುದ್ದಿ. ದುರ್ಗಾಮಾತೆಯ ವೈವಾಹಿಕ ಅವತಾರವಾಗಿರುವ ಚಂದ್ರಗಂಟೆಯನ್ನು ನವರಾತ್ರಿಯ 3ನೆಯ ದಿನ ಆರಾಧಿಸಲಾಗುತ್ತದೆ. ದುರ್ಗಾಮಾತೆಯ ರೌದ್ರ ಸ್ವರೂಪವಾಗಿಯೂ ಚಂದ್ರಗಂಟೆ ಕಂಡುಬರುತ್ತಾಳೆ. ದುಷ್ಟ ಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿಯೂ ತನ್ನ ಭಕ್ತರನ್ನು ಪ್ರೀತಿಯಿಂದ ಸಲಹುವ ತಾಯಿ ಈಕೆ. ಚಂದ್ರಘಂಟ ಅಂದರೆ ಘಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಘಂಟೆಯ 3ನೆಯ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಸಿದ್ಧಳಾಗಿರುವಂತೆ ಕಾಣುತ್ತಾಳೆ. ಚಂದ್ರಘಂಟೆಯನ್ನು ಚಂದ್ರಿಕಾ, ರಣಚಂಡಿ ಎಂದು ಕರೆಯುತ್ತಾರೆ. ಈಕೆಗೆ 10 ಕೈಗಳಿದ್ದು 10 ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹವಾಹಿನಿಯಾಗಿ ರಾರಾಜಿಸುತ್ತಾಳೆ. ಪಾರ್ವತೀ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ. ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ. ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತೀ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ. ಆಗ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನು ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ಳುತ್ತಾಳೆ. ಹೀಗೆ ಶಿವನು ಸುಂದರ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆ ನೆರವೇರುತ್ತದೆ. ಚಂದ್ರಗಂಟೆಯು ಶುಕ್ರಗ್ರಹದ ಅಧಿದೇವತೆಯಾಗಿರುತ್ತಾಳೆ. ಚಂದ್ರಗಂಟೆಯು ಭೂಮಿಯ ಮೇಲಿರುವ ಎಲ್ಲ ಜೀವಿಗಳಿಗೂ ಸಂತೋಷವನ್ನು ನೀಡುವ ತಾಯಿ. ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನ ಪಡೆಯಬಹುದು. ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಕಂಡುಬರದು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೆರೇಸಂದ್ರದ ಪ್ರಕೃತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಚಾರ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ನಾನು 14 ತಿಂಗಳಿಂದ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರದ ವ್ಯಾಪ್ತಿ ಬಹಳ ದೊಡ್ಡದಾಗಿದ್ದು 5 ಜಿಲ್ಲೆಗಳು 33 ತಾಲೂಕುಗಳನ್ನು ಒಳಗೊಂಡಿದೆ.
ಅತಿಥಿ ಉಪನ್ಯಾಸಕರಿಗೆ 5 ತಿಂಗಳ ಸಂಬಳ ನೀಡಿಲ್ಲ. ಇವರೆಲ್ಲರ ಪಾತ್ರ ಸರ್ಕಾರಕ್ಕೆ ದೊಡ್ಡದಾಗಿದೆ. ಆದರೆ ಇವರನ್ನೇ ಸರ್ಕಾರಗಳು ಕಡೆಗಣಿಸಲಾಗುತ್ತಿದೆ. ಪದವೀಧರ ಶಿಕ್ಷಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವುದಕ್ಕೆ ಅಕ್ಟೋಬರ್ 28ರಂದು ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕೆಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಆರ್ಭಟಕ್ಕೆ ತತ್ತರಿಸುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ. ಸಾವಿನ ಸಂಖ್ಯೆ 104ಕ್ಕೆ ಏರಿಕೆ. ಜಿಲ್ಲೆಯ ಪ್ರತಿ ತಾಲೂಕಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಳ. ಶಿರಾ ಕ್ಷೇತ್ರವಾಗಲಿದೆ ಬಿಜೆಪಿಯ ಭದ್ರಕೋಟೆ. ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಕ್ಷೇತ್ರ ಕಳೆದುಕೊಳ್ಳುವ ಆತಂಕ. ಸಿಟಿ ರವಿ ಭವಿಷ್ಯ. ಹೋಬಳಿ ಮಟ್ಟದಲ್ಲಿ ಕಂದಾಯ ಇಲಾಖೆ ಸಾಮಾಜಿಕ ಭದ್ರತಾ ಯೋಜನೆಯ ಅನುಕೂಲಗಳು. ಕೋಲಾರ ಜಿಲ್ಲಾಧಿಕಾರಿ ಭರವಸೆ. ನೆರೆ ಬರದ ವೇಳೆ ಕೇಂದ್ರದಿಂದ ಮಲತಾಯಿ ಧೋರಣೆ. ರಾಜ್ಯಕ್ಕೆ ದಕ್ಕದ ಜಿಎಸ್ಟಿ ಪಾಲು. ರಾಜ್ಯದ ಪರ ದನಿಯೆತ್ತದ ಸಂಸದರು. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್. ವಂದನೆಗಳೊಂದಿಗೆ ಶಬ್ರಿಂತಾಜ್.